ಅವಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡ್ಕೊಂಡು ನೋಡಿದರೆ ಫುಲ್ಲು ಖುಷಿಯಾಗೋಯ್ತವೆ ಹಕ್ಕಿಗಳು. ನೋಡಿ ಬಾಳೆದೆಲೆ ಇರಲಿ ಮತ್ತು ಸುಟ್ಟೋಗ್ತಾವೆ, ಎತ್ತಕ್ಕಾಗ್ತಿಲ್ಲ ಅಷ್ಟು ಸುಟ್ಟೋಗ್ತಾವೆ. ಬಿಸಿ ಒಂಚೂರು ಆರಿದ್ರೆ ಸರಿಯಾಗೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲೊಂದು ಸ್ವಲ್ಪ ಸೊಪ್ಪು ಬಿಟ್ಟು ಬರ್ತಿದೀಯಾ? ಕೆಡವಿರೋದು ಬಿಟ್ಟು ಬರ್ತಿದೀಯಾ? ಅದೊಂದು ಚೂರು ಬಾರಾಗಿತ್ತಾ? ಕುಡ್ಲನ್ನು ಬಿಡಿಸ್ಕೊಂಡು ಅಲ್ಲಿ ಗಾಡಿ ಬತ್ತೈತದ ಯಾವ್ದು. ಅದು ಸಣ್ಣ ಕರ ವಾಡಿ ಮರಿ ವಾತನ್ನ ಏನು ಕೆಳಿ ಕಾಯ್ಕೊಂಡು ಏನು ತುಣಿತ ಕೂತೈತಿ, ಗುದಿತ ಕೂತೈತಿ ಹಾಯ್ಕೊಂಡು. ಹ್ಞೂ ಉದ್ದ ಇದು ಮಾಡ್ಕೊಂಬಿಟ್ಟು ಅದು ಕೆಡಿಕಣೈತೆ ವಾತನ ಕೆಳಿ ಕಾಯ್ಕೊಂಡು ಗುದಿತಾವಳೆ. ಇವತ್ತು ಅಲ್ಲಿ ಮೇಯ ಕಟ್ಟಿದ್ನಲ್ಲ, ಹಸ್ರು ಮೇಯ ಕಟ್ಟಿಗೆ ಕೊಬ್ಬು ಜಾಸ್ತಿ ಆಯ್ತವಳಿಗೆ. ಇವನಿಗೆ ಹಾಕ್ಲೇ ಇಲ್ಲ, ಎಲ್ಲಂತ ತಗೊಂಡಾಗ ಅಲ್ಲಾಕ್ತೆ. ಅದೇ ಇಲ್ಲ ಹಾಕಿರಿ ಸೊಪ್ಪು ತಿಂತವೆ. ಅಲ್ಲಿ ಆಡ ಹೊಡ್ಕೊಂಡೋಗಿ ಸಣ್ಣದ್ರೆ ತಿನ್ನೋದೇ ಇಲ್ಲ. ನಮ್ಮ ಮಾಡು ಜಂಬ ಜಾಸ್ತಿ. ಓಕೆ ಎರಡು ಗೊಂಬೆ 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 ಅಲ್ಲಿ ಸಿಗ್ಲಿಲ್ವಾ? ಸಿಗ್ಲಿಲ್ವಾ ಗೊಂಬೆ? ದಾರ ತಗೊಂಡು ಎಲ್ಲೋಗ್ತಿದ್ದೀವಿ ಅಂತ ನೋಡ್ತಿದೀಯಾ? ಅಡುಗೆ ಮಾಡೋಕ್ಕೆ ಸೌದೆಗಳು ಖಾಲಿ ಆಗಿದೆ, ಅದಕ್ಕೆ ಸೌದೆ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಈ ಥರ ಇದಾವೆ ಕುರಂಬಳೆ ಚಿಂಕು, ಇದು ಚೆನ್ನಾಗಿ ಬರೀತಾರೆ. ಇಲ್ಲಿ ಕಾಲು ನೋಡ್ಕೊಂಡು ಓಡಾಡು. ಏನೋ ಮನೆಗಿದ್ದಾವೆ ಇಲ್ಲ ಇಲ್ಲ ಸಣ್ಣ ಯಾವ ತುತ್ತುದಿ ಮುರ್ಕ ಕುರಂಬಳೆ ಬಂದಲ್ಲಿ ಎಲ್ಲವಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋವಲ್ಲ. ತೆಗೆದು ಎಂಥವ್ರು ಕೂಡಲೇ ಪಳ್ಳೆ ಅಂತ ತಗ. ಇದ್ರೊಳಗೆ ಏನಾದ್ರು ಮಲಗಿರ್ತಾವೆ. ಈ ಥರ ಗಿಸ್ತು ನೋಡಿ ತರಬೇಕು. Bye, gonbe. Gonbe, bye. Bye, 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 bye. Gonbe, bye. Bye, bega, bega, bye. Odu. Ready?
ನಿನ್ನ ಅಲ್ಲ ಬಾ ನೀರು. ಅಯ್ಯೋ ಬೆಳಗ್ಗೆ ಅಲ್ಲಿ ಮೇಯ್ಯ ಕಟ್ಟಾಕಿತ್ತ ನೋಡ್ಬೇಕಾಗಿತ್ತು. ಫ್ರೆಂಡ್ಸ್ ಏನಂದರೆ ಇವತ್ತು ಬೆಳಗ್ಗೆನೆ ಆರೆಕಲ್ಲು ಹತ್ರ ಬಂದಿದ್ದೀವಿ. ನೋಡಿ ಹಳೆ ವಿಡಿಯೋದಲ್ಲಿ ನೆನಪಿದೆ ಅನಿಸುತ್ತೆ ನಿಮಗೆ. ಬಂದು ಇಲ್ಲಿ ಪಕ್ಷಿಗಳಿಗೆಲ್ಲ ನೀರು ಇದ್ಬಿಟ್ಟು ಹೋಗಿದ್ದೆ. ಇವತ್ತು ಅದೇ ಕೆಲಸಕ್ಕೋಸ್ಕರನೇ ಬಂದಿದ್ದೀನಿ. ನಾನು ಮುಂದೆ ಬಂದಿದ್ದೀನಿ, ನಮ್ಮ ಮನೆಯವರು ಹಿಂದೆ ಬರ್ತಿದ್ದಾರೆ. ನಾನು ಬಂದು ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಪೊರ್ಕೆ ತಗೊಂಡು ಬಂದು ಕುಂತಿದ್ದೀನಿ. ಅಲ್ಲಿಂದ ಬರೋ ಅಷ್ಟರೊಳಗೆ ಸಾಕಾಯಿತು. ಇವಾಗ ಅವರು ನೀರು ತೊಗೊಂಬರ್ತಿದ್ದಾರೆ, ತೋರಿಸ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ನೀರು ಬಿಟ್ಬಿಟ್ಟು ಹೋಗೋಣ ಅಂತ. ಮಳೆ ಒಂದಿನ ಬಂದೋಯ್ತು, ಮತ್ತೆ ಮಳೆನೇ ಬಂದಿಲ್ಲ. ಈ ನೌಲ್ಗಳೆಲ್ಲ ಮನೆ ಹತ್ರಕ್ಕೆ ಬರ್ತಿದ್ದಾವೆ ಪಾಪ, ನೀರು ಹುಡಿಕೊಂಡು ಗುಂಪಾಗಿ ಬರ್ತಿದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನೋಡಿ ಅಲ್ಲಿ ಬರ್ತಿದ್ದಾರೆ ನಮ್ಮ ಮನೆಯವರು. ಬೇಗ ಬೇಗ ಬರಬೇಕು ತಾನೇ. ಕುಡ್ಸು ಜಲ್ದಿ. ಬೇಗ ಬಾ. ನೋಡಿ ಈ ಪ್ಲೇಸ್ ಬಂದು ಹಿಂಗಿದೆ ಫ್ರೆಂಡ್ಸ್. ಇಲ್ಲಿ ನವಿಲುಗಳು ತುಂಬಾ ಇದ್ದಾವೆ. ಇರಿ ಒಂದು ನಿಮಿಷ ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಪ್ಲೇಸ್ ನೋಡಿ. ಇಲ್ಲಿ ಬಂಡೆಕಲ್ಲು ಇದೆಯಲ್ಲ, ಇದ್ರ ಮೇಲೆ ನೀರು ಏಣ ಅಂತ ಬಂದಿರೋದು. ಫುಲ್ಲು ಒಂಥರ ನೋಡಿ ನವಿಲುಗಳ ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ ನಿಮಗೆ. ಫುಲ್ಲು ನವಿಲು ಇಲ್ಲಿ ಜಾಸ್ತಿ, ಫುಲ್ ನವಿಲುಗಳೇ ತುಂಬ್ಕೊಂಡಿದ್ದಾವೆ ಇಲ್ಲಿ. ತಂದ ಕಸ ಗುಡಿಸ್ತೇನೆ. ಇಷ್ಟು ತಾಮನಿ ಆಮ್ಯಾಕೆ ಇನ್ನೊಂದು ಹಾಕ್ಬೇಕಿತ್ತು, ತಂದು ಒಯ್ಬೇಕು. ಇದು ಎಲೆಲ್ಲ ತರಗೆಲ್ಲ ತೆಗೆನ ತೆಗಿಬಿಡೋದೆಲ್ಲ, ಅಲ್ಲಿ ನೀರು ನಿಂತ್ಕೊಳ್ಳೋಕೆ ಚೆನ್ನಾಗಿದೆ. ಅವೆಲ್ಲ ತೆಗೆದ್ರೆ ಅವತ್ತೊಂದು ಸ್ವಾನ್ಯಾಂಗ ಬಂದಿತ್ತಲ್ಲ, ಎಲ್ಲ ಕರಿಕೊಂಡು ಅಲ್ಲೇ ಇದಾಗೈತೆ. ಕರಿಕೊಂಡ್ರೆ ಅದೇ ನೀರು ಹಿಂಗೆ ಕಳುತ್ತಲ್ಲ, ನೀರು ನಿಂತ್ಕೊಳ್ಳಲ್ಲ. ಬರೀ ನೀರಾದರೆ ನಿಂತ್ಕೊಳುತ್ತೆ. ಇಷ್ಟು ನೀರು ಸಿಗಲ್ಲ. ಎಲ್ಲಿ ಬಾರಲ್ಲಿ ಎಲ್ಲಿ ಸಿಗ್ತದೆ? ಕೆರೆ ಕಟ್ಟೆಗಳಲ್ಲೆಲ್ಲ ನೀರು, ನವಿಲುಗಳೆಲ್ಲ ಮನೆ ಹತ್ರ ಬರ್ತಾವ ಇವಾಗ. ಅಲ್ಲೂ ಎಂತ್ರಲ್ಲ ರಿಕ್ಕು ನೀರು, ಅಲ್ಲೆಲ್ಲ ಮತ್ತೆ ಕ್ಯಾರಿ ಬೇಕಾಯ್ತು ಅವಾಗಲೇ ನನ್ನ ಕೈಲಿ ಕೊಡೋದ. ಕೆರ್ದಿರೋದಕ್ಕೆ ನೋಡಿ ಫ್ರೆಂಡ್ಸ್, ಕೆರ್ದಿರೋದಕ್ಕೆ ಹೋಗಿ ಅದೇನೋ ಮಾಡಿರೋದಕ್ಕೆ ಹೋಗಿ ಕಡ್ಡಿ ಎಲ್ಲ ಹರ್ಸೋದು ಅಂತಾರಲ್ಲ, ಹಂಗೆ ನಾನು ಇಷ್ಟವರೆಗಲ್ಲಿ ಕೆರ್ದಿರೋದಕ್ಕೆ ಹೋಗ್ಬಿಟ್ಟು ಇವಾಗ ಹಿಂಗೆ ಕಸ ಕೇಳೋದು ಅಂತ ಇದು ಮಾಡ್ತಿರೋದು. ಕಸ ಈ ಕಡೆ ಕೊಚ್ಕೊಂಬರ್ಬಾರ್ದು, ಹಿಂಗೆ ಅವತ್ತು ಊದ್ ಹೋಗಿದ್ವಲ್ಲ, ಬಂದು ಆಮೇಲಿಂದ ಹುಸಿ ಕುಡಿತೈತಿಲ್ಲ. ನತ್ತಿ ಬರ್ತಾ ಇಲ್ಲ, ಕುಂತ್ಕೊಂಡು ನೋಡ್ತಾ ಇರ್ತಾವೆ ನೋಡಿ. ಅಲ್ಲಿ ಬಂದು ನವಿಲುಗಳು ಜಾಸ್ತಿ ಇಲ್ಲಿ. ನವಿಲು, ಗುಬ್ಬಚ್ಚಿ, ಅದೇನೋ ಉಣ್ಣೆ ಗುರ್ಬ ಅಂತಾರಲ್ಲ, ಅವು ಎಲ್ಲ ಜಾಸ್ತಿ ಈ ಕಡೆ. ಜಲ್ದಿ ಜಲ್ದಿ ಅವಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡ್ಕೊಂಡು ನೋಡಿದರೆ ಫುಲ್ಲು ಖುಷಿಯಾಗೋಯ್ತವೆ ಹಕ್ಕಿಗಳು. ಎಲ್ಲಿ ನೀರು ಬಂದಿದೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲ ಮನೆ ಕಡೆಗೆಲ್ಲ ನವಿಲುಗಳೆಲ್ಲ ಹಿಂದಿಂಡಾಗಿ ಅಲ್ಲಿ ಮೇಯ್ತಿದ್ದಾವೆ. ಅಲ್ಲಿ ಝೂಮ್ ಮಾಡಿದ್ರೆ ಕಾಣಿಸಲ್ಲ, ಅಲ್ಲಿ ಮೇಯ್ತಿದ್ದಾವೆ ಕೆಳಗಡೆ. ಮನೆ ಕಡೆಗೆ ಬರ್ತಿದ್ದಾವೆ ಎಲ್ಲವೂ.
ಬಂಡೆಲಿ ನೀರು ಹೋದ್ರೆ ಒಂದು ವಾರ ಆದ್ರೂ ಇದಾಗಲ್ಲ. ಬಂಡೆಕಲ್ಲು ಒಂದು ವಾರ ಇದು ಆಗಲ್ಲ. ನಾವು ಹೋಸಲಿ ಯಾರೋ ಊದಾಗ ಬಂಡೆಕಲ್ಲು ನೀರೆಲ್ಲ ಇದಾಯ್ತದೆ ಅಂತ ಅಂದಿದ್ರು. ಬಟ್ ನೀರು ಏನೂ ಆಗಲ್ಲ. ಒಂದು 4-5 ದಿನನಾದ್ರು ನೀರು ತಡೀತದಿದು. ಆಮೇಲೆ ಬಂದು ಮತ್ತೆ ಉಯ್ತೀವಿ. ಒಂದು 4-5 ದಿನ ಆಗಲ್ಲ. ಇಲ್ಲಿ ಜಾಸ್ತಿಗಳು ನವಿಲ್ಗಳು ಬರ್ತವೆ. ನೋಡ್ಕೊಂಬಂದು ಮತ್ತೆ ಉಯ್ಬೇಕು. ಉಯ್ತಿದ್ರೆ ಕುಡ್ತೇವೆ. ಇದು ಬಂದ್ರೆ ಕುಡಿಯೋಕೆ ಸರಿ. ಆಮೇಕಿಂತ ಇನ್ನೊಂದು 2 ಪ್ಯಾಕೆಟ್ ತಂದ್ಬಿಟ್ಟು ಅಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹೋಯ್ತೀನಿ. ರೈಟ್. ಇದಾಕಿ ಕೆಳ ಕಡೆ ನೋಡ್ಕೊಂಬ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ. ನಾವು ಹೋಗಿದ್ದು ನೀನು ಇಲ್ಲೇ ಉಳ್ಕೊಂಡಿದ್ದೆ. ನಾವು ಹೋಗಿದ್ದು ನೀನು ಇಲ್ಲೇ ಉಳ್ಕೊಂಡಿದ್ದೀವಿ. ಹೋಗು, ನಡಿ ನಡಿ ನಡಿ. ಏನು ಗೊತ್ತಾ, ಇದು ಬಾಳೆ ಎಲೆ ಇಡ್ಲಿ ಬೂಡೆಗೊಂಬೆ ಇಡ್ಲಿ ಉಡೋದಿಕ್ಕೆ. ಫ್ರೆಂಡ್ಸ್ ನೋಡಿ, ಅಲ್ಲಿ ಇಡ್ಲಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಂದು ಬಾಳೆದೆಲೆನ ಕಟ್ ಮಾಡ್ತಿದ್ದೀನಿ. ಬಾಳೆದೆಲೆಯಲ್ಲಿ ಇಡ್ಲಿ, ಈ ಪೇಪರು ಕವರೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಬಾಳೆದೆಲೆಯಲ್ಲಿ ಇಡ್ಲಿ ಮಾಡಬೇಕು, ಚೆನ್ನಾಗಿರುತ್ತೆ. ಬಾಳೆದೆಲೆನ ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೇಕು. ರೆಡಿ ಬಾಳೆದೆಲೆಗಳು. ನಾನು ಫಸ್ಟು ಕವರ್ ಯೂಸ್ ಮಾಡಿದೆ, ನನಗೂ ಗೊತ್ತಿರಲಿಲ್ಲ. ಅವಾಗೆಲ್ಲ ನಾನು ಕವರ್ನೇ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಒಂದು ಐಡಿಯಾ ಗೊತ್ತು, ಬಾಳೆದೆಲೆ ಇದ್ದಾವಲ್ಲ ನಮ್ಮ ಮನೇಲೇ, ಏನಕ್ಕೆ ಬಾಳೆದೆಲೆಯಲ್ಲಿ ಇಡ್ಲಿ ಬಿಡಬಾರ್ದು ಅಂತ ಅಂದ್ಬಿಟ್ಟು ಆವಾಗಲಿಂದ ನಾನು ಬಾಳೆದೆಲೆಲ್ಲ ಇಡ್ಲಿ ಬಿಡ್ತೀನಿ. ಇದರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ರಾಯ್ತು. ಒಂದೇ ಒಂದು ಚೂರು, ಒಂದು ಚಿಟಿಕೆಯಷ್ಟು ಎಣ್ಣೆ ಹಾಕಿದ್ದೀನಿ. ಚಿಕನ್ ಎತ್ಕೊಂಡ್ಬಿಡ್ಬೇಕಾಯ್ತು, ತಪ್ಪಲಿ ಸರಿಯಾಗಿ. ಆಮೇಲೆ ಇಡ್ಲಿ ಬೇಯಲ್ಲ ನೀಟಾಗಿ ತಪ್ಪಲಿ ಮುಂದೆ. ಬೆಳಿಗ್ಗೆನೆ ಇಡ್ಲಿ ಮತ್ತು ಇಡ್ಲಿಗೆ ಚಿಕನ್ ಕರಿ. ಇವತ್ತು ನೋಡಿ, ದೋಸೆ ಆದರೆ ಬಳ್ಕ ಕುತ್ಕೋಬೇಕು, ಇಡ್ಲಿ ಆದರೆ ಆರಾಮಾಗಿ ಬಿಟ್ಬಿಟ್ಟು ಅದ್ರ ಪಾಡಿಗೆ ಅವು ಬೇಯ್ತಿರ್ತವೆ, ನಾವು ಮಿಕ್ಕಿದ ಕೆಲಸಗಳು ಮಾಡ್ಕೋಬೋದು. ಏಯ್ ನಡೆ ಕಡೆ. ಸ್ವಲ್ಪ ನೀರು ಬಂದು ನಾನು ಜಾಸ್ತಿ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ತೆಗಿತಾ ಇದ್ದೀನಿ. ಇವಾಗ ನೀರು ಕಾದಿದೆ. ಇಡ್ಲಿ ಇದಕ್ಕೆ ಒಂದು ತಟ್ಟೆ, ಇದಕ್ಕೆ ಮೇಲಕ್ಕೆ ಕಲ್ಲು, ಈಚಕ್ಕೆ ಹಬೆ ಬರ್ದಂಗೆ. ಅಲ್ಲಿ ಇಡ್ಲಿ ಬೇಯ್ತೈತೆ ಫ್ರೆಂಡ್ಸ್. ಅಷ್ಟರೊಳಗೆ ಇಲ್ಲಿ ಚಿಕನ್ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತೀನಿ. ಬೆಳಗ್ಗೆನೇ ಇವತ್ತು ಚಿಕನ್ ಗೊಜ್ಜು ಮಾಡ್ತಾ ಇದ್ದೀನಿ. ಚಿಕನ್ ಗೊಜ್ಜಿಗೆ ಇಡ್ಲಿ ಸಿಂಪಲಾಗಿ ಮಾಡ್ತೀನಿ. ನಾನು ಚಿಕನ್ ಗೊಜ್ಜು ಬಂದು ಏನೇನು ನಾನು ಮಾಡೋ ಚಿಕನ್ ಗೊಜ್ಜಿಗೆ ಏನೇನು ಐಟಮ್ಸ್ ಹಾಕೊಳ್ತೀನಿ ಅಂತ ಅಂದು ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ತೊಗೊಂಬಂದಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು
ಮತ್ತು ಕಾಯಿ ಕಡಲೆ ಒಂದು ಇಂಚು ಚಕ್ಕೆ ಪೀಸು, ಆಮೇಲೆ ಇದು ಬಂದು ಗರಂ ಮಸಾಲ ಮತ್ತು 1-2 ಸ್ಪೂನು ಸಾಂಬಾರು ಪುಡಿ. ಇಷ್ಟನ್ನ ಇದು ಮಾಡ್ಕೊಂಡು ಇವಾಗ ರುಬ್ಕೊಂಬಿಟ್ಟು ಬರ್ತೀನಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ದೀನಿ. ಇಷ್ಟೇ ಚಿಕನ್ ಗೊಜ್ಜಿಗೆ. ಅವ್ನಿಗೆ ಅದನ್ನು ಕಟ್ಟಾಕಿದೀಯಾ? ಅಲ್ಲೇ ಮನೆಯವನಲ್ಲ ನಿನ್ನೂ ಅವ್ನು ಕೆಂದನು ಮನೆ ಬಿಟ್ಟು ಓಡಿಸ್ತೀನಿ ದೇವ್ರಾಣೆಗೆ ಹೋಗಿ. ಯಾಕಪ್ಪ? ಯಾಕೆಂತಂದರೆ ನೆನ್ನೆ ಏನು ಗೊತ್ತಾ ಫ್ರೆಂಡ್ಸ್, ಇವರು ಬಿಡಬೇಡ ಅಂತ ಅವನು ಬಿಡ್ತಾರೆ, ಅವನು ಹೋಗ್ತಾನೆ. ಇಲ್ಲಿ ಯಾವಾರು ಮನೆಗಳವ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹೋಯ್ತಾನೆ. ನೆನ್ನೆ ಅಲ್ಲೆಲ್ಲ ಮನೆ ಬಾಕ್ಲಿಗೆ ಹೋಗೋಣ, ಅದು ಯಾರ ಮನೆ ಬಾಕ್ಲಿಗನ ಅವರು ಓಡಿಸ್ಕೊಂಬಂದವ್ರು ಕಲ್ ತಗೊಂಡು ದಡಿ ತಗೊಂಡು ಓಡಿಸ್ಕೊಂಬಂದವ್ರಿ. ನಮ್ಮ ಮನೆ ಹತ್ರಕ್ಕೆ ನಾಯಿ ಏನಕ್ಕೆ ಬಿಡ್ತೀರಾ ಅಂತ ಅಂದ್ಬಿಟ್ಟು. ನಾಯಿಗಳು ಹೋದ್ರೂ ಸಹಿಸ್ಕೊಳ್ಳಲ್ಲ ಅಂತ ಜನಗಳಿರ್ತಾರೆ. ಇವ್ರು ನೋಡಿ ಆಟ ಆಡಲಿ ಅಂತ ಅಂದ್ಬಿಟ್ಟು ಬಿಡ್ತಾರೆ, ಅವ್ರು ನೋಡಿ ಓಡಿಸ್ಕೊಂಡೇ ಬರ್ತಾರೆ. ಏನೋ ಒಂದು ಸ್ವಲ್ಪ ಆಟ ಆಡಲಿ, ಬೆಳಗಿನ ಸಾಯಂಕಾಲ ಆಟ ಆಡ್ತಾನೆ ಅಂತ ಬಿಟ್ರೆ ಅವನು ಅಲ್ಲಿ ಕೋಳಿ ಕದಿಯೋಕ್ಕೆ ಇದು ಮಾಡೋಕ್ಕೆ ಹೋಯ್ತಾನೆ. ಅದಕ್ಕೆ ಮನ್ಗವನೇ ಇವತ್ತ ನೋಡಲ್ಲ, ಮನ್ಗವನೇ ಅವನು ನಿನ್ನ ಇಬ್ಬರೂ ಮನೆ ಬಿಟ್ಟು ಕಳಿಸ್ತೀನಿ. ಏನು ತಿರ್ಗಾಡ್ಲಿ ಅಂತ ಬಿಟ್ರೆ ನೋಡಲಿ, ನಿನ್ನೂ ಅವನು ಒಟ್ಟಿಗೆ ಮನ್ಗವನೇ. ಏನಾದ್ರು ಬಿಟ್ರೆ ಓಡ್ತಾನೆ. ಹೇಳ್ತಿರೋದು ನಿನ್ನೂ ಅವನು ಯಾವಲ್ಲ ಕಟಾಯ್ಕೊಂಡಿರಕ್ಕಾಯ್ತದೆ. ಕಟಾಯ್ಕೊಂಡಿರಕಾಯ್ತದೆ ಅಂದರೆ ಅವ್ರ ಕೈಲಿ ಜಗಳಕ್ಕೆ ಹೋಯ್ತಾರ. ಯಾವಾಗ್ಲೂ ಅವ್ರ ಹತ್ರ ಬೈಸ್ಕೊಂಡು ಅದೇನೋ ಉಣ್ಣೋದು ನಮ್ಮನೆ ಇಟ್ಟಾರ, ತಿನ್ನೋದು ನಮ್ಮನೆ ಬಟ್ಟೆ ಅವ್ರ ಹತ್ರವ ಇವನ್ ಇಷ್ಟಕ್ಕೆ ಜಗಳಕ್ಕೆ ಹೋಗ್ಬೇಕು. ಅವನೇನೋ ಕೋಳಿ ಓಡಾಡ್ತೀನಿ ಅಂತಾರ, ಅದಕ್ಕೆ ಬಂದವನು. ನೋಡಿ ಇವೆಲ್ಲ ಫೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ನೋಡಿ ಹೆಂಗ್ ಮಕ ನೋಡ್ತೀರ ನೀವಿನಿಂದ. ನೆನೆ ಅವ್ರ ಹತ್ರ ಜಗಳ ಆಡಿದ್ದಾಯ್ತು. ಏನು ಮಾಡ್ತೀರಾ, ಊಟ ಹಾಕೊಂಡು ಸಾಕೊಂಡು ಇವನ್ ವಿಷಯಕ್ಕೆ ನಾವು ಅವ್ರ ಹತ್ರ ಒಂದು ಮಾತು ಕೇಳಬೇಕು. 3 ಹೊತ್ತು ಹಾಕ್ತೀನಿ, ತಿನ್ಕೊಂಡು ಉಣ್ಕೊಂಡು ಮನೆ ಹತ್ರ ಇಲ್ಲೇ ನೋಡ್ಕೊಳ್ಳೋಣ ಅಂತ ಅನ್ನಂಗಿಲ್ಲ. ಅವ್ರ ಮನೆ ಬಾಕ್ಲಿಗೆ ಹೋಯ್ತಾನೆ, ಅವ್ರು ಜಗಳ ತಗೊಂಬರ್ತಾರೆ. ಒದೆ ಕೊಟ್ರೆ ಸುಮ್ಮನೆ ಅದೇ ತಿಂತಾನೆ. ಗೊತ್ತಾಯ್ತದ ಅಂದ್ರೆ ಹೋಗ್ಬಾರ್ದಪ್ಪ ಅವ್ರ ಮನೆ ಬಾಕ್ಲಿಗೆ. ಅಲ್ಲ ಊಟ ಮಾಡೋದು ನಮ್ಮನೆ ಇಟ್ಟ ಅವ್ರ ಮನೆ ಬಾಕ್ಲಿಗೆ ಯಾಕೆ ಹೋಗ್ಬೇಕು? ಇನ್ನೊಂದ್ಸಲಿ ಹೋಗಕ್ಕೆಂದ ದೇವ್ರನ್ನ ತಾಂಡ ಬಿಟ್ಕೊಂಡ್ಬಿಡ್ತೀನಿ ಎಲ್ಲಾರು ದೂರ. ನೀವೇನಾರ ಅಲ್ಲಿ ಅವ್ರೇನ್ ಮನೆ ತಕೋದ್ರೆ ನಾನೇನೋ ಒಂದು ಕಳಿಕೆ ಕಾಲಾಡ್ಲಿ ಅಂತ ಬಿಟ್ರೆ ಅದೇ ಇನ್ನೊಂದ್ಸಲಿ ನೀನು ಅವ್ನ ಬಿಟ್ರೆ ಬೆಳಗ್ಗೆ ಟೈಮು ನಿನ್ನೂ ಅವ್ನು ಇಬ್ರು ಮನೆ ಬಿಟ್ಟು ಕಳಿಸ್ತೀನಿ ನಾನು. ನಂಗೆ ಅವ್ರ ಹತ್ರ ಕೇಳಕ್ಕಾಗಲ್ಲ. ಮನೆ ಬಿಟ್ಟು ಬಿಟ್ರೆ ನೈಟ್ ಹೊತ್ತು ಬಿಡು, ನೀವು ಬಂದಾಗ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಹೊತ್ತು ಬಿಟ್ರು ಅಂತ ಇಬ್ರು ಮನೆ ಬಿಟ್ಟು ಆಚೆ ಕಳಿಸ್ತೀನಿ. ಇಡ್ಲಿ ಬೆಂದಿದ್ದೇವೆ, ನೋಡೋಣ ಬನ್ನಿ. ನೋಡಿ ಬಾಳೆದೆಲೆ ಇಡ್ಲಿ ಮಾತ್ರ ಸುಟ್ಟೋಗ್ತಾವೆ, ಎತ್ತಕ್ಕಾಗ್ತಿಲ್ಲ, ಅಷ್ಟು ಸುಟ್ಟೋಗ್ತಾವೆ. ಬಿಸಿ ಒಂಚೂರು ಆರಿದ್ರೆ ಸರಿಯಾಗೋದು. ಬಾಳೆದೆಲೆನ ಹಿಂಗೆ ಎತ್ತಿರಾಯ್ತು. ಇಡ್ಲಿ ಚಿಕನ್ ಗೊಜ್ಜಿಗೆ ಎಣ್ಣೆ. ಏಯ್ ಗೊಂಬೆ ನಡಿ. ಅಷ್ಟು ಪುಡಿ ತರಲಿಲ್ಲ. ಮುಂಚೆಲ್ಲಿ ಪೇಸ್ಟ್ ಹಾಕಿದ್ದೀನಿ ಫ್ರೆಂಡ್ಸ್. ಅರಿಶಿನ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಚಿಕನ್
ನೋಡಿ ಇವಾಗ ರುಬ್ಕೊಂಬಂದಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀಲಿ. ತತ್ತಲ್ ತಡಿ. ತರಳ ಗಮ್ಮತ್ತೈತೆ ಹಾಕೊಟ್ರಲ್ಲಿ ಘಮ ಘಮ ಅಂತ. ಬಾಳೆದೆಲೆ ಹೇಗೆ ಹಾಕು ಅದಕ್ಕೆ ಹಾಕ್ತೀಯಾ? ಇದು ಚೂರು ತುದಿ ಕುಯ್ಕೊಂಡ್ರೆ ಹಾಕೋದು. ಆಗ್ಲೇ ತೊಳೆದಿತ್ತಲ್ವಾ ಬಾಳೆದೆಲೆ ಆಗ್ಲೇ ತೊಳೆದಿತ್ತು. ಗೊಂಬೆ ನಿಂಗೆ ಹೋಗಿ ಹಾಲೊಂದು ಐತೆ ಹಾಕಿ ತಿನ್ನು. ಹೆಂಗೆ ಕೂತಲ್ಲ ಕಳ್ಳಿ. ಗ್ರೇವಿ ಅಂತದಾಗ ಸಾಕು. ಸಾಕು ಸಾಕು. ಗೊಜ್ಜು ಒಳ್ಳೆ ಬೆಳಗ್ಗೆನೆ ನನ್ನ ಮನೆಯವ್ರಿಗೆ ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಚಿಕನ್ ಗ್ರೇವಿ ನೋಡಿ. ಫ್ರೆಂಡ್ಸ್ ನೋಡಿ, ಚಿಕನ್ ಗ್ರೇವಿ ನಾನು ಏನೇನು ಐಟಮ್ಸ್ ಹಾಕಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಟ್ರೈ ಮಾಡಿ ನೀವು. ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ನು. ತಟ್ಟೆ ಇಡ್ಲಿ ಮಾಡಿದ್ದೀನಿ, ಸೂಪರಾಗಿರುತ್ತೆ.